ಮಾತುಗಳು ಕೂಡ ಬರುತ್ತೆ ಸರ್. ಬಸವಣ್ಣನವರನ್ನು ಬಳಸ್ಕೊಂಡು ಲಿಂಗಾಯತ ಧರ್ಮವನ್ನು ಹೊಡೆಯುವ ಕೆಲಸ. ಇದು ಪ್ರಶ್ನೆಯನ್ನು ಕೇಳುವವರು, ಈ ವಾದವನ್ನು ಎತ್ತಿದವರು ಯಾರು ಅಂದರೆ, ಒಂದು ಕಡೆ ಒಂದು ಪ್ರಬಲ ರಾಜಕೀಯ ಪಕ್ಷ, ಅದರ ಅನುಯಾಯಿಗಳು, ಅದರ ಲೀಡರ್ಗಳು, ಅದನ್ನು ನಂಬುವಂಥ ಅವರ ಅನುಯಾಯಿಗಳು. ಎರಡನೇದು ಕೇಳಿದ್ರೆ ಕೆಲವು ವೀರಶೈವ ಪಂಥಕ್ಕೆ ಹೆಚ್ಚಿನ ಒಲವು ಇರ್ತಕ್ಕಂಥ ಕೆಲವು ವಿರಕ್ತರು ಮತ್ತು ಪಂಚಾಚಾರ. ಈ ಪ್ರಶ್ನೆ ಈಗ ಕಳೆದ 300 ವರ್ಷಗಳಿಂದ ಈ ವೀರಶೈವರ ಪಂಚಪೀಠಗಳಿಗೆ ಸೇರಿದ 300 ಮಠಗಳು ಒಂದು ಕಡೆ ಇದ್ದರೆ, ಬಸವಣ್ಣನವರ ಅನುಯಾಯಿಗಳಿಂದ ವಿರಕ್ತ ಮಠಗಳು 800ರಷ್ಟು ಮಠಗಳು ಮತ್ತೊಂದು ಕಡೆ ಈ ಧರ್ಮ ಯುದ್ಧ ನಡೀತಾ ಇದೆಯಲ್ಲ. ಎಷ್ಟು 100 ವರ್ಷಗಳಿಂದ ನಡೀತಾ ಇದೆ? ಸುಮಾರು 400 ವರ್ಷ ನಡೀತಾ ಇದೆ. ಆಗುತ್ತೆ ಧರ್ಮ ಯಾರು ಹೊಡೆದ್ರು, ಯಾವಾಗ ಹೊಡೆದ್ರು? ಈಗೇನಾಗಿದೆ, ಅವರ ಒಳಗಿನ ಜಗಳ ಬಹಿರಂಗಕ್ಕೆ ಬಂದಿದೆ. ಅದಕ್ಕೆ ಅವ್ರಿಗೆ ಆಗ್ತಾರೆ, ಇವ್ರು ಹೇಳ್ತಾರೆ, ಅವ್ರು ಹೇಳ್ತಾರೆ. ಆದರೆ ಇವ್ರು ಡಿನೈ ಮಾಡಲಿ, ಏನು ಈ ಪಂಚಾಚಾರ ಮಠಗಳು ವಿರಕ್ತ ಮಠಗಳು ಒಂದೇ ಅಂತ ಹೇಳಿ ಅವ್ರು ಬೇರೆ ಬೇರೆ ಅಂತ ಡಿನೈ ಮಾಡಲಿ. ನಾನು ಅವ್ರಿಗೆ ಉತ್ತರ ಕೊಡ್ತೇನೆ. ನಾನು ಸ್ವಾಮಿಗಳು ಕೊಡಬೇಕಲ್ಲ, ನಾನು ಕೊಡ್ತೇನೆ. ಸ್ವಾಮಿಗಳಿಗೆ ಅದನ್ನು ನೇರವಾಗಿ ಹೇಳೋಕ್ಕಾಗೋದಿಲ್ಲ, ನಾನು ಹೇಳ್ತೇನೆ. ಇವರು ಒಂದೇ ಅನ್ನೋರು ಯಾರು ಅಂತಂದರೆ, ಇತ್ತೀಚೆಗೆ ಇದ್ರ ಎರಡು ಗುಂಪಿದೆ. ಅದು ನಾವು ಹೇಳಬೇಕಾದ್ರೆ ಹಿನ್ನೆಲೆ ಹೇಳಬೇಕಾಗತ್ತೆ. ಈ ಎರಡು ಗುಂಪುಗಳ ಹೋರಾಟ, ಜಗಳಾಟ, ಗುದ್ದಾಟ ಮೊದಲಿನಿಂದ ಇತ್ತು. 1904ರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನೆ ಆಯಿತು. ಅವರು ಮುಂದಿದ್ದ ಪ್ರಶ್ನೆನೇ ಇದು. ಮಠಗಳೆಲ್ಲ ಒಬ್ರಿಗೆ ವಿರುದ್ಧ ಹೊಡ್ಕೊಂಡು ಹೊಂಟಿದ್ದಾರೆ. ಅವ್ರ ಶಿಕ್ಷಣ ಇಲ್ಲ, ಸಂಸ್ಕೃತಿ ಇಲ್ಲ, ಸಾಹಿತ್ಯ ಬರ್ಕೊಂಡಿಲ್ಲ. ಈ ಜಗಳ ಯಾಕೆ ಒಂದುಗೂಡಿಸ್ಬೇಕು ಅಂತ ಮತ್ತೆ ಹೇಳ್ತಾರೆ. ಇನ್ನೊಂದು ವಾದ ಇದೆ, ಪ್ರತ್ಯೇಕ ಲಿಂಗಾಯತ ಧರ್ಮವನ್ನು ಕೇಳುವವರಲ್ಲಿ ಕೂಡ ಡಬಲ್ ಸ್ಟ್ಯಾಂಡ್ ಇದೆ. ಡಬಲ್ ಸ್ಟ್ಯಾಂಡ್ ಇದೆ ಹೇಳ್ತಾರೆ. ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕು ಅಂತ ಒಂದ್ ಕಡೆ ಹೇಳ್ತಾ ಇದ್ರು, ಬಟ್ ಈಗ ಆ ಸ್ಟ್ಯಾಂಡ್ ಇಲ್ಲ. ಈಗ ಬಸವ ಧರ್ಮ ಕೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಡಬಲ್ ಅಲ್ಲ, ಹೆಸರು ಬಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ಗೊಂದಲವನ್ನ ಉಂಟು ಮಾಡುವಂತ ಕೆಲಸ ಯಾಕೆ? ಅದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತು. ಅವ್ರು ಇನ್ನೂ ನೀವು ಪೂರ ಹೇಳಿಲ್ಲ, ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಅವರು. ಅದನ್ನ ನಾನು ಹೇಳ್ತೀನಿ, ನೀವು ಹೇಳಿಲ್ಲ, ನಾನು ಹೇಳ್ತೀನಿ. ಅವ್ರು ಏನು ಹೇಳೋ ಪೇಪರ್ ಬಂದಿದೆ. ಓಕೆ, ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಎಲ್ಲಿ ಬರ್ತದೆ ಅನ್ನೋದು ಹೇಳ್ತೀನಿ. ಕೆಲವು ವಿರಕ್ತ ಮಠಗಳು ಡಬಲ್ ಸ್ಟ್ಯಾಂಡರ್ಡ್ ಇದೆ. ನಾನು ಹೆಸರು ಹೇಳಬಲ್ಲೆ, ಏನು ಸ್ಟ್ಯಾಂಡರ್ಡ್ ಹೇಳಬಲ್ಲೆ. ಅದನ್ನು ಅವರು ಪಾಯಿಂಟ್ ಮಾಡಿ ತೋರಿಸಿದ್ದಾರೆ ಒಬ್ಬರು ಸ್ವಾಮಿಗಳು. ನಾನು ಹೆಸರು ಹೇಳಲ್ಲ, ನಿಮ್ಗೆ ಗೊತ್ತಿದ್ದು ಯಾರು ಅಂತ. ಅವರು ಪಾಯಿಂಟ್ ಔಟ್ ಮಾಡಿದ್ದಾರೆ, ಅದು ಸತ್ಯ. ಓಕೆ, ಅದನ್ನು ಯಾರು ಒಪ್ಕೊಳ್ಬೇಕು. ಏನು ಡಬಲ್ ಸ್ಟ್ಯಾಂಡರ್ಡ್ ಇದೆ? ಬಸವ ಧರ್ಮ, ನೀವು ಮತ್ತೊಂದು ಶಬ್ದ ಬಸವ ಧರ್ಮ ಅಂತ ಆಗಿದೆ. ವಚನ ಧರ್ಮ, ಬಸವ ಧರ್ಮ, ಶರಣ ಧರ್ಮ, ಲಿಂಗಾಯತ ಧರ್ಮ, ಇವು ಪರ್ಯಾಯ ಶಬ್ದಗಳು. ಅದಕ್ಕೆ ಬದಲು ಯಾಕೆ ಮಾಡಿರೋ ಶಬ್ದ? ಯಾಕಂದರೆ ಕೆಲವೊಬ್ಬರಿಗೆ ಲಿಂಗಾಯತ ಅಂದರೆ ಅಲರ್ಜಿ. ಅದಕ್ಕೆ ಶರಣರ ಹುಟ್ಟಾಕಿದ ಧರ್ಮ ಶರಣ ಧರ್ಮ, ಬಸವಣ್ಣ ಹುಟ್ಟಾಕಿದ ಧರ್ಮ ಬಸವ ಧರ್ಮ. ಆ ವಚನಗಳಿಂದ ಹುಟ್ಟಿದ್ದು ಶರಣರು ಇದ್ದರು ಅಂದ್ಕೊಂಡು ಶರಣ ಧರ್ಮ, ವಚನ ಧರ್ಮ, ಬಸವ ಧರ್ಮ ಈಕ್ವಲ್ ಟು ಲಿಂಗಾಯತ ಧರ್ಮ. ಅದರಲ್ಲಿ ಯಾವ ಡುಪ್ಲಿಸಿಟಿ ಇಲ್ಲ. ಯಾವನು ಬೇಕಾದರೂ ಕೇಳ್ಕೊಳ್ಳಿ, ನೀವು ದೊಡ್ಡ ಸ್ಕಾಲರ್ನ ಕಡೆಗೆ ಏನೋ ಕರೆಕ್ಟ್ ಶಬ್ದ ಇರೋದು ಶರಣ ಧರ್ಮ ಇರಬೇಕು. ಯಾಕಂದರೆ ಬಸವಣ್ಣ ಲೀಡರು, ಬೇರೆ ಶರಣರು ವಚನಗಳು ಬರ್ತಾರೆ, ಭಾಳ ತಾತ್ವಿಕ ಒಂದು ವಚನಗಳಿದೆ, ಓದಬೇಕು. ಓಕೆ, ಆದ್ದರಿಂದ ಕೇವಲ ಲಿಂಗಾಯತ ಬಿಟ್ಟು ಬಸವ ಧರ್ಮ ಅಂದಿದ್ದಕ್ಕೆ ದ್ವಂದ್ವ ಅಲ್ಲ. ದ್ವಂದ್ವ ಎಲ್ಲಿದೆ ಅಂದರೆ, ಈ 300-400 ವರ್ಷಗಳ ಅವಧಿಯಲ್ಲಿ ವೀರಶೈವರ ಪ್ರಭಾವದಿಂದ ಅನೇಕ ವೈದಿಕ ವಿಚಾರಗಳು, ಆಚರಣೆಗಳು ಸೇರಿಕೊಂಡಿದ್ದೇವೆ. ಆಮೇಲೆ ಈ ಲಿಂಗಾಯತ ಅಂತ ಹೋಗೋದಿಲ್ಲ. ಆಮೇಲೆ ತೀರ್ಥಯಾತ್ರೆಗಳು ಹೋಗಬಾರ್ದು, ಯಾಕಂದರೆ ದೇವರು ಇಲ್ಲೇ ಇದ್ದಾನೆ, ಅಲ್ಲಿ ಯಾಕೆ ತೀರ್ಥಯಾತ್ರೆಗೆ ಅಂತ ಹೇಳ್ತಾರೆ. ನೀವು ಗುಡಿ ಗುಂಡಾರಿಗೆ ಹೋಗಬಾರ್ದು, ಮೂರ್ತಿ ಪೂಜೆ ಮಾಡಬಾರ್ದು ಅಂತಿದೆ. ನಮ್ಮ ಕೆಲವು ವಿರಕ್ತ ಮಠಗಳು ಮಾಡ್ತಾ ಇವೆ. ಮೂರ್ತಿ ಪೂಜೆ ಅಲ್ಲ, ಅವರ ಗದ್ದಿಗೆ ಪೂಜೆ. ಗದ್ದಿಗೆ ಅಂದರೆ ಏನು? ಆ ಸ್ಥಾಪನೆ ಮಾಡಿದ ಅವರು ಹಿಂದಿನ ಗುರುಗಳ ಪೂಜೆ. ಈಗ ಅವ್ರೇನು ಹೇಳ್ತಾರೆ? ಮೂರ್ತಿ ಪೂಜೆ ಅಲ್ಲ, ನಮ್ಮ ಗುರುಗಳ ಸ್ಮರಣಾರ್ಥವನ್ನು ಕಟ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಮೂರ್ತಿ ಆದರೂ ದೇವ್ರದ್ದಾದರೂ ಅಷ್ಟೇ, ನಿಮ್ಮ ಗುರುಗಳದಾದರೂ ಅಷ್ಟೇ. ಗುರು ಅಂದರೆ ದೇವರು, ಗುರುಲಿಂಗ ಜಂಗಮ ಅಂತ ಹೇಳ್ತೀರಿ, ನೀವು ಮೂರ್ತಿ ಪೂಜೆ ಮಾಡ್ತೀವಿ ಅಂತ